ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ರೈಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ನೈಟ್ ಡಿನ್ನರ್ಗೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಈ ರೀತಿ ಒಂದು ರೈಸ್ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ನೋಡ್ರಿ. ಇದೊಂದು ಮಾಡಿದ್ರೆ ಸಾಕ್ರಿ, ಬೇರೆ ಏನು ಬೇಕು ಅನಿಸೋದೇ ಇಲ್ಲ ನೋಡ್ರಿ. ಮೊದಲಿಗೆ ಒಂದು ಖಾರ ಕಲ್ಲೊಳಗೆ ಬೆಳ್ಳುಳ್ಳಿ ಹಾಕೋಬೇಕು ನೋಡ್ರಿ. ಬೆಳ್ಳುಳ್ಳಿ ಜಾಸ್ತಿನ ಹಾಕೊಡ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಬೇಕ್ರಿ. ಹಾಕಿಬಿಟ್ಟು ಚಲೋ ತಂಗೆ ಜಜ್ಕೋಬೇಕು ನೋಡ್ರಿ. ಇದನ್ನ 10 ನಿಮಿಷದಾಗ ನಮ್ದು ರೈಸ್ ರೆಡಿ ಆಗ್ತೈತ್ರಿ. ರುಚಿನೂ ಚಲೋ ಇರ್ತೈತ್ರಿ, ಹೊಟ್ಟೆನೂ ತುಂಬ್ತೈತಿ ನೋಡ್ರಿ. ಈ ರೀತಿ ಜಜ್ಕೋಬೇಕ್ರಿ ಫ್ರೆಂಡ್ಸ್. ಪೇಸ್ಟ್ ಥರ ಏನು ಆಗೋದು ಬೇಡ್ರಿ, ಸ್ವಲ್ಪ ತರಿಯಾಗಿದ್ರೂ ಸಾಕ್ರಿ. ನೋಡ್ರಿ, ಇಟ್ಟಾದ್ರೆ ಸಾಕ್ರಿ. ಈಗ ಇದನ್ನು ತಕ್ಕೊಂಡ್ರಿ. ನೋಡ್ರಿ, ಹಿಂಗೆ ರೆಡಿ ಆಗೈತ್ರಿ. ಬರ್ರಿ ಈಗ ಮಾಡೋಣ. ಗ್ಯಾಸ್ ಮೇಲೆ ಒಂದು ಕಡಾಂಗಿ ಇಟ್ಕೊಂಡಿನಿ ನೋಡ್ರಿ ನಾನು. ಈಗ ಅದಕ್ಕೆ ಎಣ್ಣೆ ಹಾಕ್ಕೋಬೇಕ್ರಿ. ನೀವು ರೈಸ್ ಸೆಟ್ ಮಾಡ್ತಿರಲ್ರಿ, ಅದನ್ನು ನೋಡ್ಕೊಂಡು ಎಣ್ಣೆ ಹಾಕ್ಕೊಡ್ರಿ. ಎಣ್ಣೆಲ್ಲ ಚಲೋ ತಂಗೆ ಕಾಯ್ಬೇಕ್ರಿ ಫ್ರೆಂಡ್ಸ್. ಈಗ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಡ್ರಿ. ಈ ರೈಸು ಮಕ್ಕಳ ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರ್ತೈತ್ರಿ. ರೈಸ್ ಮಾಡಿಕೊಡ್ರಿ, ಭಾಳ ಅಂದ್ರೆ ಭಾಳ ಮಕ್ಕಳು ಇಷ್ಟಪಟ್ಟು ತಿಂತಾವ್ರಿ. ಈಗ ಇದಕ್ಕೆ ಉದ್ದಗೆ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕ್ರಿ. ಉದ್ದಗೆ ಕಟ್ ಮಾಡಿರೋ ಉಳ್ಳಾಗಡ್ಡೆ ಹಾಕ್ಕೊಡ್ರಿ. ಯಾವಾಗಲೂ ಚಪಾತಿ ತಿಂದು ಮಾಡಿ ಬೇಜಾರಾಗಿರ್ತೈತಲ್ರಿ, ಅವಾಗ ಹಿಂಗೊಂದು ರೈಸ್ ಮಾಡ್ಕೊಂಡು ತಿನ್ನಿರಿ, ಭಾಳ ಚಲೋ ಇರ್ತೈತೆ ನೋಡ್ರಿ. ಈಗ ಉದ್ದಗೆ ಕಟ್ ಮಾಡಿರುವ ದಪ್ಪ ಮೆಣಸಿನ್ಕಾಯಿ ಹಾಕ್ಕೋಬೇಕ್ರಿ. ಹಾಕಿಬಿಟ್ಟು ಈ ರೀತಿ ಚಲೋ ತಂಗೆ ಬಾಡಿಸ್ಕೋಬೇಕು ನೋಡ್ರಿ. ನಮ್ಮ ಈರುಳ್ಳಿ ಎಲ್ಲ ಚಲೋ ತಂಗೆ ಬಾಡ್ಬೇಕ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ರೈಸು ಲಂಚ್ ಬಾಕ್ಸು ರೆಸಿಪಿಗಳಿದಾವ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲು ನೋಡ್ಕೋಬೋದು ನೋಡ್ರಿ. ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೋಬೇಕ್ರಿ. ಹಾಕಿಬಿಟ್ಟು ಈ ರೀತಿ ಚಲೋ ತಂಗೆ ಬಾಡಿಸ್ಕೊಡ್ರಿ. ನಮ್ಮ ಚಾನಲ್ದಾಗ ಸಮ್ಮರ್ ಸ್ಪೆಷಲ್ ಜ್ಯೂಸಸ್ಗಳು ಮತ್ತು ಉಪ್ಪಿನಕಾಯಿ ಮ್ಯಾಂಗೋ ರೆಸಿಪಿಗಳು ಭಾಳಷ್ಟು ಅದಾವ್ರಿ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಹೆಂಗೆ ಅನಿಸಿದ್ವು ಅಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನನಗೆ. ಮತ್ತು ವಿಡಿಯೋ ನೋಡುವಾಗ ಮಧ್ಯದಾಗ ಬರುವಂಥ ಯಾಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ. ನೀವು ಸ್ಕಿಪ್ ಮಾಡ್ದೆ ನೋಡ್ರೆ ನಂಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕ್ರಿ.
ಉದ್ದಗೆ ಕಟ್ ಮಾಡಿ ಒಂದು ಟೊಮೆಟೊ ಹಾಕ್ಕೊಂಡೀನಿ ನೋಡಿರಿ ನಾನು. ಇನ್ನೂ ನಿಮಗೆ ಯಾವುದಾದ್ರೂ ತರಕಾರಿ ಬೇಕಂದ್ರೂ ಹಾಕ್ಕೋಬೋದು ರೀ. ಇದು ಇಷ್ಟ ಚಲೋ ಆಗ್ತೈತೆ ರೀ ಫ್ರೆಂಡ್ಸ್. ಭಾಳಷ್ಟು ತರಕಾರಿ ಹಾಕೋಕ್ಕಿಂತಲೂ ಇಷ್ಟ ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಟೊಮೆಟೊ ಇಷ್ಟ ಹಾಕ್ಕೊಡ್ರಿ, ಭಾಳ ರುಚಿ ಆಗ್ತೈತೆ ರೀ ಇದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಸ್ವಲ್ಪ ಅರಿಶಿನ ಹಾಕ್ಕೊಡ್ರಿ. ನಾವು ಆಗಲೇ ಜಜ್ಕೊಂಡಿದ್ದೀವಲ್ರಿ ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪೌಡ್ರ, ಅದನ್ನು ಹಾಕ್ಕೋಬೇಕು ನೋಡ್ರಿ. ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ ಅದರ ಜೊತೆ. ಹಾಕಿಬಿಟ್ಟು ಚಲೋ ಹೊತ್ತಿಗೆ ಬಾಡಿಸ್ಕೊಡ್ರಿ ಫ್ರೆಂಡ್ಸ್. ಟೊಮೆಟೊ ಭಾಳ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲರಿ, ಸ್ವಲ್ಪ ಕಚ್ಚಾನೇ ಇದ್ರೆ ಚಲೋ ಹತ್ತೈತೆ ನೋಡ್ರಿ. ಇನ್ನೇನು ನಮ್ಮ ಒಗ್ಗರಣೆ ರೆಡಿ ಆಗ್ತಾ ಬಂತ್ರಿ ಫ್ರೆಂಡ್ಸ್. ಭಾಳ ಬೇಗ ರೆಡಿ ಆಗ್ತೈತ್ರಿ. ಒಂದು ರೈಸ್ ಮಾಡಿ ಇಟ್ಕೊಂಡ್ರೆ ಒಂದು 10 ನಿಮಿಷ ಒಳಗನ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡ್ರಿ. ತಿನ್ನಕ್ಕಂತೂ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಫ್ರೆಂಡ್ಸ್. ಒಂದ್ಸಲ ಮಾಡಿ ನೋಡ್ರಿ, ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಹಾಕ್ರಿ. ಈಗ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರುವ ರೈಸ್ ಹಾಕ್ಕೊಂಡು ಬರ್ರಿ. ನಾನಿಲ್ಲಿ ಬಾಸ್ಮತಿ ರೈಸ್ ಮಾಡ್ಕೊಂಡಿದ್ದೆ ರೀ. ನಾರ್ಮಲ್ ರೈಸು ಮಾಡಿಟ್ಕೋಬೋದ್ರಿ ನೀವು. ಮತ್ತು ಉದುರಾಗಿ ರೈಸ್ ಆಗ್ಬೇಕಂದ್ರೆ ಅದಕ್ಕೊಂದು ಟ್ರಿಕ್ ಹೇಳ್ತೇನೆ ರೀ. ರೈಸ್ ಮಾಡ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿ ರೈಸ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಅಂದ್ರೆ ಅಗಳ ಹತ್ತೋದಿಲ್ಲ ನೋಡ್ರಿ, ಉದುರು ಆಗ್ತೈತಿ ರೈಸು. ಈ ರೀತಿ ರೈಸ್ ಮಾಡ್ಕೊಳಕ್ಕೆ ರೈಸ್ ಉದುರು ಆದ್ರನ ಚಲೋ ಹತ್ತೈತಿ ರೀ. ರೈಸ್ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಇದ್ರ ಹೆಸರು ಏನು ಅಂತ ಕಮೆಂಟ್ ಹಾಕ್ರಿ, ನಾನು ಹೇಳ್ತೀನಿ ನಿಮಗೆ ಕೊನೆಗೆ. ನೋಡ್ರಿ ನಮ್ಮ ರೈಸ್ ಎಷ್ಟು ಚಲೋ ಕಾಣಕ್ತೈತೆ ಅಲ್ರಿ ಕಲರ. ತಿನ್ನಕ್ಕೂ ಭಾಳ ಚಲೋ ಆಗಿತ್ತು ರೀ ಫ್ರೆಂಡ್ಸ್. ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿಕೊಟ್ರು ಅಂತೂ ಭಾಳ ಇಷ್ಟಪಟ್ಟು ತಿಂತಾವ್ರಿ. ಮತ್ತು ನೈಟ್ ಡಿನ್ನರ್ಗೂ ಈ ರೀತಿ ರೈಸ್ ಮಾಡ್ಕೊಂಡು ತಿಂದ್ರೆ ಅಂತೂ ಭಾಳ ಚಲೋ ಆಗ್ತೈತೆ ನೋಡ್ರಿ. ಹೊಟ್ಟೆನೂ ತುಂಬತೈತೆ ರೀ. ಮತ್ತು ಡೈಲಿ ಚಪಾತಿ ತಿನ್ನೋದು ಬೇಜಾರಾದಾಗ ಈ ರೀತಿ ರೈಸ್ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್. ನೋಡ್ರಿ ನಮ್ಮ ಗಾರ್ಲಿಕ್ ರೈಸು ರೆಡಿ ಆಯ್ತು ನೋಡ್ರಿ. ಕೊತ್ತಂಬರಿ ಸೊಪ್ಪಟ್ಟು ಹಾಕೊಂಡ್ಬಿಡ್ರಿ ಮ್ಯಾಗ. ರುಚಿಯಾದ ಗಾರ್ಲಿಕ್ ರೈಸು ರೆಡಿ ಆಯ್ತು ನೋಡ್ರಿ. ಪ್ಲೇಟಿಗೆ ಹಾಕೊಂಡು ಹಿಂಗೆ ತಿಂದ್ರೆ ಅಂತೂ ಸೂಪರ್ ರೀ. ಇದಕ್ಕೆ ಯಾವ ರೈತನೂ ಬೇಕಾಗೋದಿಲ್ಲ ರೀ, ಬರೀ ರೈಸ್ ಆದ್ರೆ ಸಾಕು ನೋಡ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.